ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಅಡ್ಡಿಪಡಿಸುವ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟು ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್, ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಾದ ರಾಕೇಶ್ ಕುಮಾರ್ ಹಾಗೂ ಎಸ್ಸಿಪಿ ಟಿಎಸ್ಪಿ ಕೋರ್ಡಿನೇಟರ್ ವೆಂಕಟಯ್ಯ ಇವರನ್ನು ಕೂಡಲೇ ಈ ಇಲಾಖೆಯಿಂದ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಪರಿಶಿಷ್ಟ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕೂಡಲೇ ಇವರನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು. ಈಗಾಗಲೇ ಒಳ ಮೀಸಲಾತಿ ತೆಲಂಗಾಣ, ಪಂಜಾಬ್ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಜಾರಿ ಮಾಡಲಾಗಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ಜಾರಿಗೆ ತೀವ್ರ ವಿಳಂಬವನ್ನು ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಸುಪ್ರೀಂ ಕೋರ್ಟ್ ಆದೇಶ ನೀಡಿ 1 ವರ್ಷ ಕಳೆದರೂ ರಾಜ್ಯದಲ್ಲಿ ಇನ್ನೂ ಜಾರಿಗೆ ಮೀನಮೇಷ ಎಣಿಸಲಾಗುತ್ತದೆ. ರಾಜ್ಯಗಳಲ್ಲಿ ಸರ್ಕಾರ ನೇಮಿಸಿದ ನ್ಯಾಯ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅಕ್ಟೋಬರ್ 4ರಂದು ಸರ್ಕಾರಕ್ಕೆ ಸಲ್ಲಿಸಿದೆ. ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ಒಪ್ಪಿಗೆ ನೀಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವ ಒಂದು ಜಾತಿಗೆ ಸೇರಿದ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಲೇಬೇಕು. ಒಂದು ಜಾತಿಗೆ ಸೇರಿದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲೇಬೇಕು. ಸಾಮಾಜಿಕ ನ್ಯಾಯದ ವಿರೋಧಿ ಆರೋಪಣೆ ಮಾಡಲೇಬೇಕು. ವರ್ಗಾವಣೆ ಮಾಡಲೇಬೇಕು. ಸಾಮಾಜಿಕ ನ್ಯಾಯದ ಹೋರಾಟ, ಸಾಮಾಜಿಕ ನ್ಯಾಯದ ಹೋರಾಟ, ಸಾಮಾಜಿಕ ನ್ಯಾಯದ ವಿರೋಧಿಗಳಿಗೆ, ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಹೋರಾಟದ ವಿರೋಧಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರದ ದುಡ್ಡು ಉಳಿತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ಸಭೆಗೆ ಕೇಂದ್ರ ಆಹಾರ ಮತ್ತು ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಟಿ. ಕೃಷ್ಣಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಸಚಿವರನ್ನು ಕಳೆದ 3 ಬಾರಿ ಭೇಟಿ ಮಾಡಿ ಕಾರ್ಯಕ್ರಮ ಆಗಮಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಬೇಡಿಕೆ ಇಡಲಾಗಿದೆ. ನಮ್ಮ ಮನವಿಗೆ ಸ್ಪಂದಿಸಿ ಕಾರ್ಯಕ್ರಮಕ್ಕೆ ಆಗಮಿಸಲು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ರಾಜ್ಯಕ್ಕೆ 4.80 ಕೋಟಿ ಅಕ್ಕಿ ವಿತರಣೆ ಮಾಡುವಂತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸಚಿವರಿಗೆ ಬೇಡಿಕೆ ಇಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಪಡಿತರ ವಿತರಣೆಯಲ್ಲಿ ವಿಳಂಬವಾಗಿದೆ. ಮುಂದಿನ ಅಕ್ಟೋಬರ್ 1ರಿಂದ ಎತ್ತುವಳಿ ಮಾಡುವುದರ ಮೂಲಕ ಸೆಪ್ಟೆಂಬರ್ 5ರಂದು ಪಡಿತರ ವಿತರಣೆಗೆ ಅವಕಾಶ ಮಾಡಿಕೊಡಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಲಾಗಿದೆ. ಪಡಿತರ ಅಕ್ಕಿ ವಿತರಣೆಯಲ್ಲಿ ಲೋಪದೋಷದ ಬಗ್ಗೆ ಪಡಿತರದಾರರಿಂದ ದೂರು ಕೇಳಿಬಂದಿದ್ದು, ಎಲ್ಲ ಪಡಿತರದಾರರು ಸರ್ಕಾರದ ಸೂಚನೆಯಂತೆ ಪಡಿತರ ವಿತರಿಸಬೇಕು. ವಿತರಣೆಯಲ್ಲಿ ಯಾವುದೇ ಲೋಪ ಆಗಬಾರದು. ಜನಗಳಿಗೆ ಕೊಡಿಸಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಸಚಿವರು, ನಮ್ಮ ರಾಜ್ಯದಲ್ಲೇ ಆಗಿರುವಂಥ ಸಚಿವರು, ಕೇಂದ್ರ ಸಚಿವರು ಅವ್ರನ್ನ ಮನವರಿಕೆ ಮಾಡಿದ್ದಾರೆ. ಹಸ್ತಾಕ್ಷರಿಗಳು ಈ ತಿಂಗಳು 23, 24 ಮಾಡೋದನ್ನ 3 ಡೇಟ್ ಕೊಟ್ಟಿದ್ದಾರೆ. ಆ ಡೇಟು ನಾವು ನಾಳೆ ಸ್ಟೇಟ್ ಕಮಿಟಿನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಸಮಯ ಮತ್ತು ಆ ಪ್ಲೇಸು ನಾವು ಕಾರ್ಯಕ್ರಮ ಮಾಡೋಂಥ ಇದನ್ನ ಜಾಗನ ನೋಡಿ ವ್ಯವಸ್ಥಿತವಾಗಿ ಮಾಡಾದ್ಮೇಲೆ ನಾವು ಒಂದು ಅನೌನ್ಸ್ ಮಾಡ್ತೀವಿ. ಮಾಡಿದ್ದು ಮತ್ತು PSS ಕಾರ್ಯದರ್ಶಿಗಳು, ಸಂಘ ಸಂಸ್ಥೆ ಕಾರ್ಯದರ್ಶಿಗಳು ಬರಬೇಕು ಅಂತ ನಮ್ಮ ಮೂಲಕ ಜಾಸ್ತಿ ಕೇವಲ ನಾವು ಅಕ್ಕಿ ಒಂದು ಬಿಟ್ಟರೆ ಬೇರೆ ಏನು ವಿತರಣೆ ಮಾಡ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಟೈಮ್ನಲ್ಲಿ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದವರೇ ಅವ್ರು ಚುನಾವಣೆ ಟೈಮ್ನಲ್ಲಿ ಘೋಷಣೆ ಮಾಡಿದ್ರು. ಕಾರ್ಡ್ದಾರಿಗೆ 2013ರಲ್ಲಿ ಕೊಟ್ಟಂಥ ಸವಲತ್ತುಗಳನ್ನ ನಾವು ಈ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ. ಅದರಿಂದ 136 ಜನ ಗೆದ್ದಿದ್ದಾರೆ. ಈಗ ಅದು ಕೊಡಬೇಕಾದ್ರೆ ಅವ್ರು ಹಿಂದೆ ಮುಂದೆ ನೋಡಿ ಬಜೆಟ್ ಕೇಂದ್ರ ಸರ್ಕಾರ 22 ರೂಪಾಯಿ ಅಕ್ಕಿ ಕೊಡ್ತಾ ಇರೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಬಜೆಟ್ ಘೋಷಣೆ ಮಾಡಿರೋ ದುಡ್ಡು 2,000-2,500 ಕೋಟಿ ಉಳಿತಾ ಇದೆ. ಅದರಿಂದ ನೀವು ಅಕ್ಕಿ ಕೊಡ್ಬೇಕು ಸರ್ ಅಂತ ಒಂದು ಮನವಿ ಮಾಡಿದಾಗ ಅವ್ರು ಒಪ್ಪಿ ಫೆಬ್ರವರಿ 19ನೇ ತಾರೀಕಿಂದ ನಮ್ಗೆ 10 kg ಅಕ್ಕಿ ಘೋಷಣೆ ಮಾಡಿದ್ದಾರೆ. ಆ ಥರ ಈಗ ಕೊಡ್ತಾ ಇದ್ದಾರೆ. ಅದು ವಿಳಂಬ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅಕ್ಕಿ ಅಲಾಟ್ ಮಾಡಿದವರೇ ಕೊಡ್ತಾರೆ. ಬಟ್ ಅವರು FCIನವ್ರಿಗೆ ದುಡ್ಡು ಕಟ್ಟಬೇಕು 22 ರೂಪಾಯಿನಾಗ ರೇಷನ್. ನಮಗೆ ಯಾವಾಗಲೂ 1ನೇ ತಾರೀಕಿಂದ ಎತ್ತುವಳಿಗೆ ಅವಕಾಶ ಮಾಡಿಕೊಟ್ಟು 5ನೇ ತಾರೀಕಿಂದ ವಿತರಣೆ ಮಾಡಬೇಕು ಆರ್ಡರ್. ಯಾಕೆಂದರೆ ಇವು ಕೊಡೋದೇ 20ನೇ ತಾರೀಕು ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಇವೆರಡನ್ನೂ ಸೇರಿ ಕೊಟ್ಟಾಗ ಆಗ ಸರ್ವರ್ ಸಮಸ್ಯೆ ಆದರೆ ಈ ಕಾರ್ಡ್ದಾರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತದೆ. ನೀವು 1ನೇ ತಾರೀಕಿಂದ ಕಾರ್ಡ್ದಾರಿಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. 5ನೇ ತಾರೀಕಿನೊಳಗೆ ಎತ್ತುವಳಿ ಮುಗಿಬೇಕು ಇಡೀ ರಾಜ್ಯಾದ್ಯಂತ. 5ರಿಂದ ವಿತರಣೆಗೆ ಅವಕಾಶ ಮಾಡ್ಬೋದು.
ನೀವು 5ಕ್ಕೆ 10ನೇ ತಾರೀಕು ಆದ್ಮೇಲೆ ನೀವು ವಿತರಣೆಗೆ ಎತ್ತುಗಳಿಗೆ ಅವಕಾಶ ಮಾಡಿಕೊಟ್ರೆ ಒಂದು 20 ದಿವಸ ಬರೀ ಎತ್ತುಗಳಿಗೆ ಆಗ್ತದೆ. ಅದರಿಂದ ವಿತರಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಅದಲ್ಲದೆ ಈ 2 ತಿಂಗಳಿಂದ ಏನು ಮಾಡಿದ್ದಾರೆ ಅಂದರೆ ಅನ್ನಭಾಗ್ಯ ಅಕ್ಕಿ ಬಿಲ್ ಹಾಕ್ಸಿದ 24 hours ಮೆಡಿಕಲ್ ಕಾಲೇಜಲ್ಲಿ 15% ನಗರದ ರಾಜ್ಯ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ಜಾರಿ ತರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿಯಲ್ಲಿ ನಡೆದ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಸಂಬಂಧ ಪ್ರಸ್ತಾವನೆ ಮಂಡಿಸಲಾಗಿದ್ದು, ಮುಂಬರುವ ಶೈಕ್ಷಣಿಕ ವರ್ಷದಿಂದ 10% ಸೀಟುಗಳನ್ನು ಎನ್ಆರ್ಐ ಕೋಟಾದಡಿ ವಿತರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಇದರಿಂದ ಬಡ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸೀಟುಗಳನ್ನು ಕಡಿತ ಮಾಡುವ ಸಾಧ್ಯತೆ ಇದೆ ಎಂದು ವೈದ್ಯಕೀಯ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಈಗಾಗಲೇ ಎನ್ಆರ್ಐ ಕೋಟಾ ಇದ್ದು, ಈ ಮೂಲಕ ಭಾರಿ ಪ್ರಮಾಣದಲ್ಲಿ ಹಣ ಮಾಡುತ್ತಿವೆ. ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಎನ್ಆರ್ಐ ಕೋಟಾದಡಿ ಹಣ ಮಾಡಲು ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರದಿಂದ ಸೀಟುಗಳು ಸಂಖ್ಯೆ ಕಡಿತವಾಗಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರತಿ ಸೀಟಿಗೆ 25 ಲಕ್ಷ ರೂಪಾಯಿಗಳ ದುಬಾರಿ ಶುಲ್ಕದೊಂದಿಗೆ 14% ಎನ್ಆರ್ಐ ಕೋಟಾವನ್ನು ಆರಂಭಿಸಲು ನಿರ್ಧರಿಸಿದೆ. ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಈ ಕ್ರಮದಿಂದ ವೈದ್ಯಕೀಯ ಕಾಲೇಜುಗಳಿಗೆ ಹಣ ಹರಿದು ಬರಲಿದೆ ಎಂದು ಸರ್ಕಾರ ಹೇಳಿಕೊಂಡಿದ್ದರೂ ವಾಸ್ತವದಲ್ಲಿ ಈ ವಿಧಾನವು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಪಾಲಿಗೆ ಅಮೂಲ್ಯವಾದ ಸರ್ಕಾರಿ ಸೀಟುಗಳನ್ನು ಶ್ರೀಮಂತರಿಗೆ ಪರಾಜು ಹಾಕುವ ಮತ್ತು ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗೀಕರಣದತ್ತ ತಳ್ಳುವ ಪ್ರಯತ್ನ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ 15% ಎನ್ಆರ್ಐ ಕೋಟಾ ಯಾರ ಹಿತಕ್ಕಾಗಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ನೇತೃತ್ವದಲ್ಲಿ ನಗರದ ವಿವಿಧ ಸ್ವಯಂಗಳಲ್ಲಿ ವಾಸಿಸುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ. ನಿವೇಶನ ರಹಿತರಿಗೆ ವಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ 10 ವರ್ಷಗಳ ಹಿಂದೆ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯವರು ನಿವೇಶನಕ್ಕೆ ಸರ್ವೆ ನಂಬರ್ 580-929/2 726/727ರಲ್ಲಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ಕೂಡ ನೀಡಿದ್ದಾರೆ. ನಿವೇಶನ ಹಕ್ಕುಪತ್ರ ಪಡೆದ ಫಲಾನುಭವಿಗಳಲ್ಲಿ ಕೆಲವರು ಯೋಜನೆಯನ್ನು ಅನುಭವಿಸದೆ ತೀರಿಕೊಂಡಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಸುಮಾರು ಸಾಲ ಪ್ರತಿಭಟನೆ ಮೂಲಕ ಮನವಿ ನೀಡಿದರೂ ಯಾವುದೇ ಪ್ರಯೋಜನೆಯಾಗಿರುವುದಿಲ್ಲ. ಅಧಿಕಾರಿಗಳು ನಿವೇಶನದ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಹಲವಾರು ಬಾರಿ ಸಭೆ ಮಾಡಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದಾರೆ. ಆದ್ದರಿಂದ 1 ತಿಂಗಳೊಳಗೆ ವಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581/929/2 726/727ರ ಭೂಮಿಯಲ್ಲಿ ನಿವೇಶನ ಹಕ್ಕುಪತ್ರ ಪಡೆದ ನಿವೇಶನ ರೈತರಿಗೆ ನಿವೇಶನ ಅಭಿವೃದ್ಧಿಪಡಿಸಿ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಇದೇ ರೀತಿ ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸುತ್ತೇವೆ. ಅವರಿಗೆ ಮನವಿ ಓದ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ, ವಿಷಯ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581/929/2 ಮತ್ತು 726/727 ಭೂಮಿ ಅಭಿವೃದ್ಧಿಪಡಿಸದೆ ನಿವೇಶನ ಹಂಚಿಕೆ ಮಾಡದೆ 10 ವರ್ಷಗಳಿಂದ ಕಾಲಹರಣ ಮಾಡಿದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ. ನಗರದ ವಿವಿಧ ಸ್ತಂಭಗಳಲ್ಲಿ ವಾಸಿಸುವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಅಲೆಮಾರಿ ಮತ್ತು ಬಡ ಕೂಲಿ ಕಾರ್ಮಿಕರು ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರೈತರಿಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ 10 ವರ್ಷಗಳ ಹಿಂದೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ನಿವೇಶನಕ್ಕೆ ಸರ್ವೆ ನಂಬರ್ 581/929/2 726/727ರಲ್ಲಿ ಭೂಮಿ ಮಂಜೂರು ಮಾಡಿ ನಿವೇಶನ ಹಕ್ಕುಪತ್ರಗಳನ್ನು ಕೂಡ ನೀಡಿದ್ದಾರೆ. ನಿವೇಶನ ಹಕ್ಕುಪತ್ರ ಪಡೆದ ಫಲಾನುಭವಿಗಳಲ್ಲಿ ಕೆಲವರು ಯೋಜನೆಯನ್ನು ಅನುಭವಿಸದೆ ತೀರಿಕೊಂಡಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಸುಮಾರು ಸಲ ಪ್ರತಿಭಟನೆ ಮೂಲಕ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಅಧಿಕಾರಿಗಳು ನಿವೇಶನ ರಹಿತ
ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಅದೇ ರೀತಿ ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಹಲವಾರು ಬಾರಿ ಸಭೆ ಮಾಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ತೋರುತ್ತಿದ್ದಾರೆ. ಆದ್ದರಿಂದ 1 ತಿಂಗಳೊಳಗೆ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ಸರ್ವೆ ನಂಬರ್ 581 929/2 726 727ರಲ್ಲಿ ಭೂಮಿಯಲ್ಲಿ ನಿವೇಶನ ಹಕ್ಕುಪತ್ರ ಪಡೆದ ನಿವೇಶನ ರೈತರಿಗೆ ನಿವೇಶನ ಅಭಿವೃದ್ಧಿಪಡಿಸಿ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಮಾಡಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಇದೇ ರೀತಿ ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಾಗ ಕೊಡಿ ಇಲ್ಲ ವಿಷ ಕೊಡಿ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತೇಳಿ ತಿಳಿಸುತ್ತೇವೆ. ಧನ್ಯವಾದಗಳನ್ನು. 10 ವರ್ಷ ಒಂದ್ಸಲ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಆಯ್ತು. ಆದ್ರೂ ಇದನ್ನು ಒಂದು ಪ್ರೋಸೆಸ್ ಇಲ್ಲ ಸರ್. ಕನಿಷ್ಠ ಸರ್ವೆ ಮಾಡಿ ಚೆಕ್ ಬಂದಿನ ಹಾಕವಲ್ರು. ಈಗ ಇದ್ರ ಬಗ್ಗೆ ಸರ್ವೆ ಮಾಡಿ ಚೆಕ್ ಬಂದ್ ಮಾಡಿ ನಿಮ್ಮ ಪ್ಲಾಟ್ ಮೆಜರ್ಮೆಂಟ್ ಮಾಡ್ಕೊಡ್ತೀವಿ. ಅದೇ ಯಾವಾಗ ಸರ್? ಯಾವಾಗ ಸರ್ ಈಗ ಡಿಸ್ಕಸ್ ಮಾಡಿ ಬೇಗ ಮಾಡಿಕೊಡ್ತೀವಿ. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಇಲಾಖೆಗಳು ತಮಗೆ ನೀಡಲಾದ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಮತ್ತು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಗಳು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಸೆಪ್ಟೆಂಬರ್ 17ರ ಬೆಳಗ್ಗೆ ನಗರದ ಸದರ್ ವಲ್ಲಭಾಯಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು. ಆದ್ದರಿಂದ ಪುತ್ಥಳಿಯ ಸುತ್ತಮುತ್ತಲು ಸ್ವಚ್ಛತೆ, ಶಾಮಿಯಾನ ವ್ಯವಸ್ಥೆ, ಹೂವಿನ ಹಾರ, ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಬೇಕು. ಈ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆಗೆ ವಹಿಸಲಾಗಿದೆ ಎಂದರು. ಎಲ್ಲ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಧ್ವಜಾರೋಹಣ ನೆರವೇರಿಸಲು ಆಯಾ ಇಲಾಖೆಯ ಅಧಿಕಾರಿಗಳು ಕ್ರಮ ವಹಿಸಬೇಕು. 9 ಗಂಟೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವರಿಂದ ಧ್ವಜಾರೋಹಣ ಇರುತ್ತದೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವುದಕ್ಕಾಗಿ ಒಂದು ಸಮಿತಿ ರಚಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯವರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಳೆಯಿಂದ ಸಮಸ್ಯೆ ಆಗದಂತೆ ಮತ್ತು ವೇದಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು. ಕ್ರೀಡಾಂಗಣದಲ್ಲಿ ಶಾಮಿಯಾನ ಮತ್ತು ಮೈಕ್ ಸೆಟ್, ಮುರ್ರಂ ಆಸನ ವ್ಯವಸ್ಥೆ ಮಾಡುವುದು. PWD ಇಲಾಖೆ ಎಸ್ಟಿಮೇಟ್ ನಮ್ಮ ಸ್ಟೇಡಿಯಂ ಅಲ್ಲಿ ಧ್ವಜಾರೋಹಣ ನಂತರ ಅಲ್ಪ ಉಪಹಾರ ಮತ್ತು ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿ. ತಹಸೀಲ್ದಾರ್ ಎಲ್ಲಿದ್ದಾರೆ? ತಹಸೀಲ್ದಾರ್ ಏನಾಗ್ತಾ ಇದೆ, ಪ್ರತಿ ಟೈಮು ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ. ಒಂದು ಪತ್ರಕರ್ತರಿಗೂ ತೊಂದರೆ ಅಲ್ಲಿ ಮೈಕ್ ಸಿಸ್ಟಮ್ ಏನಾದ್ರು ಹಾಕ್ಸಿ ಅಷ್ಟು ಪತ್ರಕರ್ತಿರ್ತಾರೆ. ಪರ್ಮನೆಂಟ್ ಆಗಿ ಅಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ. ಒಂದು ಸಣ್ಣ ಮೈಕ್ ಸಿಸ್ಟಮ್ ತಗೊಂಡ್ಬಿಡಿ, ನಾವು ಒಬ್ರು ಮಾಡ್ತೀವಿ. ಎಷ್ಟಾಗುತ್ತೆ ಒಂದು ಮೈಕ್ ಸಿಸ್ಟಮ್ಗೆ? 2 ಸ್ಪೀಕರು, ಒಂದು ಮೈಕ್, ಆ ಥರ ಏನಾದ್ರು ತಗೊಳ್ಳಿ. ಇಲ್ಲಾಂದ್ರೆ ಅವರು ನಿರ್ಮಿತಿ ಕೇಂದ್ರ ಮೋಹನ್ ಅಥವಾ ಇವ್ರಿಗೆ ಮಾತಾಡ್ಕೊಳ್ಳಿ. ಇಲ್ಲ PWD ಅವ್ರಿಗೆ ಗೊತ್ತಿದ್ರೆ ನೀವೇ ಹೇಳಿ ಒಳ್ಳೆ ಕಂಪ್ನಿ ಯಾವ್ದಂತ. ಇಲಾಖೆ ಧ್ವಜಾರೋಹಣ ಕಾರ್ಯಕ್ಕೆ ಹೂವಿನ ಪಾಟ್ನೊಂದಿಗೆ ಅಲಂಕರಿಸಲು ಏನ್ ಮಾಡ್ತೀರಾ? ಯುವಜನ ಸೇವಾ ಜಾಬ್ನ ಮಾಡೋದು ಈಗೇನು ಆಗಲ್ಲ ಸರ್. ನೆಕ್ಸ್ಟ್ ನವೆಂಬರ್ 1ಗೆ ಅಟ್ಲೀಸ್ಟ್ ನವೆಂಬರ್ 1ಗೆ ಮಾಡೋಣ. ಜಿಲ್ಲೆನಲ್ಲಿ ಏನೇನು ಕಲ್ಚರಲ್ ಮತ್ತು ಟ್ರೆಡಿಷನಲ್ ಯಾವ ವಿಷಯ ಪ್ಲಸ್ ಇಲಾಖೆ ಬಂದು ಇಲಾಖೆ ಬಂದು ಟ್ಯಾಬ್ಲೋ ಮಾಡಿದ್ರೆ ಆಗ್ತದೆ. ಇಲ್ಲ, ಅದು ಒಳ್ಳೆ ಐಡಿಯಾ. ಸಾಕಷ್ಟು ನಮ್ಮಲ್ಲಿ ವೆರೈಟಿ ಇದೆ. ಒಂದು ಕಮ್ಯುನಲ್ ಹಾರ್ಮೋನ್ ಇದ್ದು ಯಾರೋ ಮಾಡಿ ತೋರಿಸಿದ್ರು ನಮಗೆ. ಹೈಯೆಸ್ಟ್ ಪ್ಯಾಡಿ ಗ್ರೋವರ್ಸು, ಹೈಯೆಸ್ಟ್ ಕಾಟನ್ ಗ್ರೋವರ್ಸು, ಇಷ್ಟೊಂದು ಬೇರೆ ಬೇರೆ ಪ್ರತಿ ತಾಲೂಕಲ್ಲಿ ಒಂದೊಂದು ಫೋರ್ಟ್ ಇದೆ. ಆಮೇಲೆ ಗೋಲ್ಡ್ ಇದೆ. ಮಸ್ಕಿಯಲ್ಲಿ ಅಶೋಕ ಶಿಲಾಶಾಸನ ಎಲ್ಲ ಈಗ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಎಲ್ಲರಿಗೂ ಹೇಳೋ ಬದಲು ಅಟ್ಲೀಸ್ಟ್ ಪ್ರೈವೇಟ್ ಡಿಪಾರ್ಟ್ಮೆಂಟ್ಗೆ ಇಲ್ಲ, ಕಾರ್ಪೊರೇಷನ್ ಅವರೊಂದು, ಅದೇ ರೀತಿ ಬೇರೆ ಬೇರೆ PWD ಅವರು, ಫುಡ್ ಡಿಪಾರ್ಟ್ಮೆಂಟು, ಒಂದು 5 ಮೇಜರ್ ಇಲಾಖೆಗೆ ಸೋಷಿಯಲ್ ವೆಲ್ಫೇರ್ ಎಲ್ಲ ವೆಲ್ಫೇರ್ ಇಲಾಖೆ ಸೇರಿ ಒಂದು. ಸೊ ಅಟ್ಲೀಸ್ಟ್ ಒಂದು 5 ಟ್ಯಾಬ್ಲೆಟ್ ಮಾಡೋದು ನವೆಂಬರ್ 1ಗೆ. ನೀವು ಅದು ಈಗಲೇ ಅವ್ರಿಗೆ ಕರೆದು ನೀವು ಮಾತಾಡಿ
ಇಲ್ಲ ಅವರಿಂದ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಂದೊಂದು ತರಬೇಕು. ಆಮೇಲೆ ನವೆಂಬರ್ 1st ಬಂದು ಏನು ಆಗಿಲ್ಲ ಅಂತ ಕೈಚಲ್ಲಿ ಕೂತ್ಕೊಳ್ಳೋದಲ್ಲ, ಮುಂಚೆನೆ ನೀವು ಫಾಲೋ ಅಪ್ ಮಾಡಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಇವೇನಿತ್ತು ಅದು ನೋಡಿದ್ರೆ ಅದೇನೋ ಒಂದು ಫ್ರೀಡಮ್ ಕಾಣುತ್ತೆ, ಬಟ್ ನಂಗೆ ಗೊತ್ತಿರ್ಲಿಲ್ಲ ಅದು ನಮ್ಮ ಸಿಸ್ಟಮ್ಯಾಟಿಕ್ ಆಗಿ ಅದು ಈಸ್ಟ್ ಫೇಸಿಂಗ್ ಅಂತ ಗೊತ್ತಿರಲಿಲ್ಲ. ಅದು